ಹಲಸಿನ ಬೀಜವನ್ನು ಎಂದಿಗೂ ಎಸೆಯಬೇಡಿ. ಇದರಿಂದ ತುಂಬ ರುಚಿಯಾದಂತಹ ಒಂದು ಸಾರು ಮತ್ತು ಚಟ್ನಿಯನ್ನು ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಹಾಗಾದರೆ ಬನ್ನಿ ಇವತ್ತು 2 ರೆಸಿಪಿಯನ್ನು ನಮ್ಮಮ್ಮನ ಕಿಚನಿಂದ ನೋಡಿಕೊಂಡು ಬರೋಣ. ಕಾಲದಲ್ಲಿ ಹಲಸಿನ ಬೀಜದ ಸಾರನ್ನು ಒಮ್ಮೆ ಮಾಡಿ ನೋಡಿ, ಮತ್ತೆ ಮತ್ತೆ ಕೇಳ್ತೀರಾ. ಅಂತಹದೊಂದು ಅದ್ಭುತ ಸಾರು ಮತ್ತು ರುಚಿಯಾದ ಚಟ್ನಿಯ ರೆಸಿಪಿಯೊಂದಿಗೆ ಬಂದಿದ್ದೇವೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ಈ ರೆಸಿಪೀಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಹೇಳಿ? ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹಲಸಿನ ಬೀಜವನ್ನು ಚೆನ್ನಾಗಿ ಗುದ್ದಿ ಅದರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮತ್ತು ಹುಣಸೆ ಹಣ್ಣನ್ನು ನೀರಲ್ಲಿ ಸ್ವಲ್ಪ ನೆನೆ ಹಾಕಬೇಕು, 4ರಿಂದ 5 ಎಸಳು. ಇವಾಗ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಸಾರು ಮಾಡುವ ಪಾತ್ರೆಯಲ್ಲಿ 2 ಹಸಿಮೆಣಸಿನಕಾಯಿಯನ್ನು ಸ್ಲಿಟ್ ಮಾಡಿ ಹಾಕ್ಕೊಂಡು ಅದರ ಜೊತೆ ಕರಿಬೇವಿನ ಸೊಪ್ಪು ಮತ್ತು ಆ ಕಡ್ಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಾರಿಗೆ ರೆಡಿ ಮಾಡ್ಕೋಬೇಕು. ಈ ಪಾತ್ರೆಯಲ್ಲಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ, ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಕಿವುಚಿಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಇದರ ಜೊತೆ 1 ಚಮಚದಷ್ಟು 1.5 ಚಮಚದಷ್ಟು ಸಾರಿನ ಪುಡಿ, ಮನೆಯಲ್ಲಿ ಮಾಡಿರುವಂಥದ್ದಾದರೂ ಆಗ್ತದೆ ಅಥವಾ ಸ್ಟೋರ್ ಬಾಟ್ ಆದರೂ ಆಗ್ತದೆ. ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇವೆ. ಇವಾಗ ಇದಕ್ಕೆ ಬೇಯಿಸಿರುವಂತಹ ಹಲಸಿನ ಬೀಜದ ನೀರನ್ನು ಇದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೋಬೇಕು. ನೀವೆಂದಾದರೂ ಈ ರೀತಿ ಸಾರನ್ನು ಮಾಡಿದ್ದೀರಾ ಅಂತ ನನಗೆ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಸ್ಪೆಷಲ್ ರೆಸಿಪೀಸ್ ಇದ್ದರೆ ಕೂಡ ಶೇರ್ ಮಾಡಿ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇವೆ. ಇವೆಲ್ಲವನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಬಾಯ್ಲ್ ಬಂದಿಲ್ಲ, ಇನ್ನು ಬಾಯ್ಲ್ ಬರಬೇಕಿದು. ಚೆನ್ನಾಗಿ ಇದನ್ನು ಮುಚ್ಚಿ ನಾವು ಒಂದು 5 ನಿಮಿಷ ಇದು ಬೇಯಿಸೋಣ. ಇಲ್ಲಿ ಮಿಕ್ಕಿರುವಂತಹ ಹಲಸಿನ ಬೀಜವನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಇವಾಗ ಈ ಹಲಸಿನ ಬೀಜ ಒಂದು ಸೌಟಷ್ಟು ಹಲಸಿನ ಬೀಜವನ್ನು ತೆಗೆದುಕೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಈ ಪೇಸ್ಟ್ ಮಾಡಿರೋದನ್ನು ಇವಾಗ ಈ ಪೇಸ್ಟನ್ನು ಈ ಸಾರಿಗೆ ಹಾಕ್ಕೋಬೇಕು. ಇವಾಗ ನೀರೇನಾದರೂ ಜಾಸ್ತಿ ಕಮ್ಮಿ ಆಗಿದ್ದಿದ್ರೆ ನೀರನ್ನು ಹಾಕಿ ನೋಡಿ. ಈ ರೀತಿ ಅನ್ನಕ್ಕೆ ಕಲಿಸಿಕೊಳ್ಳುವಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಬೋದು. ನಮ್ಮ ಈ ಮಾನ್ಸೂನ್ ರೆಸಿಪೀಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಮಿಕ್ಕಿರೋದು ನೀರನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇವಾಗ ಒಳ್ಳೆಯ ಒಂದು ಗಮ್ಮಂತ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆ ಪ್ಯಾನಲ್ಲಿ 1-2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಇದಕ್ಕೆ 1 ಚಮಚದಷ್ಟು ಸಾಸಿವೆನ ಹಾಕ್ತಾ ಇದ್ದೇವೆ. ಸಾಸಿವೆ ಚಟಪಟ ಅಂದ ಮೇಲೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೇವೆ. ಇವೆಲ್ಲ ಫ್ರೈ ಆದ ಮೇಲೆ ಇದಕ್ಕೆ 3ರಿಂದ 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಬಿಟ್ಟು ಹಾಕ್ತಾ ಇದ್ದೇವೆ. ಬೆಳ್ಳುಳ್ಳಿ ಈರುಳ್ಳಿ ತಿನ್ನದೇ ಇದ್ದವರು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಬರೀ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೂಡ ಮಾಡೋಕ್ಕೆ ಆಗುತ್ತೆ. ಇದು ಮಾತ್ರ ತುಂಬಾ ರುಚಿ ಕೊಡುತ್ತೆ ಬೆಳ್ಳುಳ್ಳಿ. ಅದಕ್ಕೋಸ್ಕರ 5 ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿದ್ದೇವೆ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 1 ಕೂಡ ಹಾಕ್ಕೊಂಡಿದ್ದೇವೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಇವಾಗ ನಾವು ಸಾರಿಗೆ ಹಾಕ್ಕೋಬೇಕು. ಅಡುಗೆ ಮನೆ ಫುಲ್ ಘಮ ಘಮ ಅಂತ ಇದೆ. ಈ ಸಾರಿಗೆ ಹಾಕಿಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡಿದರೆ ಎಷ್ಟು ಸುಲಭವಾಗಿ ಮಾಡುವಂತಹ ಜಾಕ್ ಫ್ರೂಟ್ ಸೀಡ್ ರಸಮ್ ರೆಡಿ ಆಯಿತು. ತುಂಬಾ ರುಚಿಯಾಗುತ್ತೆ ಸಾರು. ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದನ್ನು ಇವಾಗ ಮುಚ್ಚಿ ನಾವು ಒಂದು 3ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಹೆಲ್ದಿ ಡಿಲಿಷಿಯಸ್ ಜಾಕ್ ಫ್ರೂಟ್ ಸೀಡ್ ಸಾರು ರೆಡಿಯಾಗಿದೆ. ಅದೇ ರಸಮ್ಮು, ಬೇಳೆ ಹಾಕಿರುವಂಥ ರಸಮ್ ತಿಂದು ಬೋರ್ ಆಗಿದ್ದರೆ ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇವಾಗ ನೆಕ್ಸ್ಟ್ ರೆಸಿಪಿ ಬಂದು ಇದರ ಚಟ್ನಿಯನ್ನು ಮಾಡ್ತಿದ್ದೇವೆ. ತುಂಬಾ ಸುಲಭವಾಗಿ ಮಾಡುವಂತಹ ಚಟ್ನಿ. ಒಂದು 15ರಿಂದ 20 ಬೇಯಿಸಿರುವಂತಹ ಹಲಸಿನ ಬೀಜವನ್ನು ತಗೊಂಡಿದ್ದೇವೆ. ಇವಾಗ ಈ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇವೆ. ಖಾರಕ್ಕೆ ಬೇಕಾಗಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕುತ್ತಾ ಇದ್ದೇವೆ. 4ರಿಂದ 5 ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ತರಿತರಿಯಾಗಿ ನಾವು ರುಬ್ಬಿಕೊಳ್ಬೇಕು. ಫೈನಾಗಿ ರುಬ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇವಾಗ ಬೇಯಿಸ್ಕೊಂಡಿರುವಂತಹ ಬೀಜವನ್ನು ಹಾಕಿ ಚೆನ್ನಾಗಿ ಒಮ್ಮೆ ತಿರುಗಿಸ್ಬೇಕು. ಇನ್ನೊಂದು ಸಾರಿ ನೋಡಿ, ಈ ರೀತಿ
ಕೋರ್ಸ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಹೀಗೆ ಒಗ್ಗರಣೆ ಪ್ಯಾನಲ್ಲಿ ಇವಾಗ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಜೊತೆಗೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೋತಾ ಇದ್ದೀವಿ. ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಇವಾಗ ಕಾದ ಮೇಲೆ ಸಾಸಿವೆನ ಹಾಕ್ತಾ ಇದ್ದೀವಿ. ಇಲ್ಲಿ ಬಳಸಿರುವಂಥದ್ದು ಕೊಬ್ಬರಿ ಎಣ್ಣೆನೇ. ನಮ್ಮ ಕರಾವಳಿ ಭಾಗದಲ್ಲಿ ಕೊಬ್ಬರಿ ಮತ್ತು ತೆಂಗಿನಕಾಯಿ ಎಣ್ಣೆನೇ ಎಲ್ಲ ಅಡುಗೆಗಳಿಗೆ ಬಳಸೋದು. ಅದಿಲ್ಲದೆ ನಾವಿಲ್ಲ. ಸಾಸಿವೆ ಚಟಪಟ ಅಂದ ಮೇಲೆ ಇದಕ್ಕೆ ಒಂದು 2ರಿಂದ 3 ಕಟ್ ಮಾಡಿರುವಂತಹ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕೋತಾ ಇದ್ವಿ. ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದನ್ನು ಇದಕ್ಕೆ ಚಟ್ನಿಗೆ ನಾವು ಇವಾಗ ಹಾಕ್ತಾ ಇದ್ದೇವೆ. ತುಂಬ ಸೂಪರ್ ಮತ್ತು ಹೆಲ್ದಿಯಾಗಿ ಮಾಡಿರುವಂತಹ ಚಟ್ನಿ. ಹಲಸಿನ ಬೀಜದ ಚಟ್ನಿ ಇನ್ನೊಂದು ವೆರೈಟಿಯಲ್ಲಿ ನಾನು ತೋರಿಸಿದ್ದೆ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತ ಕೂಡ ಒಮ್ಮೆ ಅದನ್ನು ಕೂಡ ಚೆಕ್ಔಟ್ ಮಾಡಿ. ಇದಕ್ಕೆ ಇವಾಗ ಒಂದು 2 ಎಸಳಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಒಂದು 2 ಚಮಚದಷ್ಟು ಇಂಗಿನ ನೀರನ್ನು ಕೂಡ ಹಾಕ್ಕೋತಾ ಇದ್ದೀವಿ. ಇವೆಲ್ಲವನ್ನು ಹಾಕಿ ಒಗ್ಗರಣೆ ಸಮೇತ ಕ್ರಿಸ್ಪಿ, ಆ ಬ್ಯಾಡಗಿ ಮೆಣಸಿನಕಾಯಿ ಕ್ರಿಸ್ಪಾಗಿರುತ್ತೆ, ಅದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಅದರ ಘಮನೇ ಬೇರೆ. ಆ ಒಗ್ಗರಣೆಯ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು 1 ಚಮಚದಷ್ಟು ಹಾಕ್ಕೊಂಡಿದ್ದೇವೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಹೆಲ್ದಿ ಡೆಲಿಷಿಯಸ್ ಜಾಕ್ ಫ್ರೂಟ್ ಸೀಡ್ಸ್ ಚಟ್ನಿ ರೆಡಿ ಆಯಿತು. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ, ಮತ್ತಷ್ಟು ಟಿಪ್ಸ್ ಮತ್ತು ವ್ಲಾಗ್ಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.